ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯಾಗಿದೆ ಅಂತಕ್ಕಂಥ ಆರೋಪ. ಸಂಡೂರಿನಲ್ಲಿರುವ ಸಂಸದ ತುಕಾರಾಂ ಮನೆಯಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿತ್ತು. ಬಟ್ ಚುನಾವಣೆ ನಡೆದು 1 ವರ್ಷ ಆಯಿತು. ಆ ಪ್ರಕರಣದ ತನಿಖೆಯಾಗಿ ನಾಗೇಂದ್ರ ಅವರ ಬಂಧನ ಆಯಿತು. ಇಷ್ಟೆಲ್ಲ ಆದ ಮೇಲೆ ಒಂದು ವೇಳೆ ಇವರು ತಪ್ಪು ಮಾಡಿದರೆ ಎವಿಡೆನ್ಸ್ಗಳೆಲ್ಲ ಮನೆಯಲ್ಲಿ ಇಟ್ಟಿರ್ತಾರಾ, ಸಿಗುತ್ತಾ ಸಿಗಲ್ವಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಇವರು ಒಬ್ಬೊಬ್ಬ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಪರಿಶೀಲನೆ ಮಾಡ್ಬೋದು, ಪಾಸ್ಬುಕ್ ಚೆಕ್ ಮಾಡ್ಬೋದು, ಆಸ್ತಿ ಪಾಸ್ತಿ ಆಗಿದೆಯಾ ಅಂತಕ್ಕಂಥದ್ದನ್ನು ನೋಡ್ಬೋದು. ಬಟ್ 1 ವರ್ಷ ಆಗೋಗಿತ್ತು ಈಗಾಗಲೇ. ಆಮೇಲೆ ಇದು ಇಮ್ಮಿಡಿಯೇಟಾಗಿ ನಡೆದಿರುವಂತಹ ರೇಡ್ ಏನಲ್ಲ. ಈಗಾಗಲೇ ಬೆಂಗಳೂರು, ಬಳ್ಳಾರಿ ಸೇರಿ ಎಲ್ಲ ಕಡೆ ರೇಡ್ ಆಗಿತ್ತು. ನಾಗೇಂದ್ರ ಅವರ ಮನೆ ಬೆಂಗಳೂರಿನಲ್ಲಿ ಅಲ್ಲಿ ರೇಡ್ ಆಗಿತ್ತು. ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದರು. ಎಲ್ಲ ನಡೆದಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್ ಅವರೇ. ನೋಡಿ, ಈಗ ಮತ್ತೊಂದು ರೇಡ್ ಆಗಿದೆ. ಈಗ ಕಾಂಗ್ರೆಸ್ನವರ ಆರೋಪ ಯಾವಾಗಲೂ ಇಡಿ ಅವರು ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡಲ್ಲ ಅಂತ. ಅವ್ರು ಅನ್ನೋದಕ್ಕೂ ಇಲ್ಲಿ ರೇಡ್ ಆಗ್ತಾ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಪಾಪ ಅವರು ಮುಂದೆ ಆಗಬಹುದಾದಂಥದ್ದನ್ನ ಮೊದಲೇ ಅವರು ಭವಿಷ್ಯ ನುಡಿದಿರ್ತಾರೆ. ಅದು ಬೇರೆ ವಿಷಯ. ಇದೇನು ಹೊಸ ಕೇಸ್ ಅಲ್ಲ, ಹೊಸದಾಗೇನು ರೇಡ್ ಅಲ್ಲ ಇದು. ಹೌದು, ಇಟ್ ಈಸ್ ಎ ವೆರಿ ಲಿಂಕ್ಡ್ ಟು ಇದು ವಾಲ್ಮೀಕಿ ನಿಗಮದ್ದು. ವಾಲ್ಮೀಕಿ ನಿಗಮದಲ್ಲಿ ಅದರ ಚೇರ್ಮನ್ ಮತ್ತೆ ಮಂತ್ರಿಗಳ ಮೇಲೆ ಆಪಾದನೆ ಬಂತು. ಮಂತ್ರಿ ಜೈಲ್ಗೆ ಹೋಗಿ ಬೇಲ್ ತಗೊಂಡ್ ಬಂದ್ರು ಕೂಡ ಇವರು ಏನೋ SITಗೆ ಕೊಟ್ಟಿದ್ರು. SITಯಲ್ಲಿ ಅವ್ರ ಹೆಸರುಗಳೇ ಪ್ರಸ್ತಾಪ ಆಗಿರ್ಲಿಲ್ಲ. ಹೌದು, FIR ಆಗಿರ್ಲಿಲ್ಲ ಅವ್ರ ಮೇಲೆ. FIR ಆಗ್ಲಿಲ್ಲ, ಪ್ರಸ್ತಾಪವೇ ಬರ್ಲಿಲ್ಲ ಅದರಲ್ಲಿ. ಅವ್ರು ಏನೋ ಇಲ್ವೇನೋ ಅನ್ನೋ ರೀತಿ ಮಾಡಿದ್ರು. ಅಂದ್ರೆ ಇದಕ್ಕೆ ಅರ್ಥ ಏನು? ಅದಾದ ನಂತರ ಈಗ ತುಕಾರಾಂ ಅವ್ರದ್ದು ಇವತ್ತು ರೈಡ್ ಆಗಿದೆ ಅಂತೀವಿ. ಈಗ ರೈಡ್ ಆಗ್ಬೇಕಾದ್ರೆ ಅವ್ರ ಹೆಸರು ಅವತ್ತೇ ಪ್ರಸ್ತಾಪ ಆಗಿತ್ತು. ಆಮೇಲೆ ಚುನಾವಣೆಗೆ ಹಣ ಖರ್ಚು ಮಾಡಿದ್ದಾರೆ ಅಂತ ಬಂದಿತ್ತು. ಹೌದು, ಇವೆಲ್ಲ ಇದ್ದಾಗ ಇದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕಾಗಿತ್ತು ಒಂದು ಸಂಸ್ಥೆಯ ಜವಾಬ್ದಾರಿ. ಅದು ಇವತ್ತಾಯ್ತು ಅಥವಾ ನಾಳೆ ಆಯ್ತು, ನಾಳಿದ್ದಾಯ್ತು ಪ್ರಶ್ನೆ ಅಲ್ಲ. ಅದು ಯಾವ ಇದರಲ್ಲಿ ಅದು ಲಿಂಕ್ ಇರುತ್ತೆ. ಅದು ಯಾವತ್ತೋ ಒಂದು ದಿನ ಸತ್ಯನ ಹೊರಗೆ ತರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಅದರ ಪ್ರಕಾರ ಇವತ್ತು ಅವ್ರು ಮಾಡ್ತಿದ್ದಾರೆ. ನಾಳೆ ಅದಕ್ಕೆ ಪುರಾವೆ ಸಿಗ್ತದೋ ಸಿಗಲ್ವೋ, ಆದ್ರೆ ಅವ್ರ ಜವಾಬ್ದಾರಿಯನ್ನ ನಿರ್ವಹಿಸ್ತಕ್ಕಂತ ಕೆಲಸವನ್ನ ಇಡಿ ಅವರು ಮಾಡ್ತಿದ್ದಾರೆ. ಈಗ ನೋಡಿ, ಅದನ್ನೇ ಯಾಕೆ ಇದರಲ್ಲಿ ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಆಯ್ತು. ಎಷ್ಟು? ಸುಮಾರು 400 ಕೋಟಿ ರೂಪಾಯಿದು ಈಗಾಗ್ಲೇ ಸೈಟ್ಗಳನ್ನ ಎಲ್ಲಾನು ಜಪ್ತಿ ಮಾಡಿದ್ದಾರೆ. ಅಂದ್ಮೇಲೆ ಎಲ್ಲೋ ಒಂದು ಕಡೆ ಅದನ್ನ ಸತ್ಯನ ಹೊರಗೆ ತರಬೇಕು ಅನ್ನೋದು ಆ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಅದಕ್ಕೆ ಧೈರ್ಯ ಇದ್ದವರು ಸಬೂಬು ಹೇಳ್ಬಾರ್ದು. ಆಯ್ತು ಮಾಡ್ರಿಯಪ್ಪ ಅಂತ ಹೇಳಿ, ನಾನು ತಪ್ಪು ಮಾಡಿಲ್ಲ ಅಂತಂತಂದ್ರೆ ಸೊ ಇನ್ವೆಸ್ಟಿಗೇಷನ್ ಮಾಡುವಾಗ ನನಗೆ ಯಾಕೆ ಅಳುಕು? ಇದು ಪ್ರಶ್ನೆ. ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರೇ ಧನ್ಯವಾದ. ಒಟ್ಟಾರೆ ಇವತ್ತು ಶುರುವಾಗುತ್ತೆ ಕಾಂಗ್ರೆಸ್ ನಾಯಕರದ್ದೆಲ್ಲರದು. BJP ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವ್ರ ಕಣ್ಣಿಗೆ ಬರೀ ಕಾಂಗ್ರೆಸ್ನವರೇ ಬೀಳ್ತಾರೆ, BJP ಅವರು ಬೀಳಲ್ಲ. ಅವರನ್ನೋದಕ್ಕೂ ಇಲ್ಲಿ ನಡೆಯೋದಕ್ಕೂ ಸರಿ ಹೋಗಿದೆ.